ದೇವತೆ ಈ ದೇವತೆಯ ಚೆಲುವ ಈ ಮಾಯಗಾತಿನ ನೋಡಲಿ ಇವಳು ನೈದಿಲೆ ಚಿಗುರು ಕುಹುದನಿ ಇದೆ ಏನು ಮೋಜಿದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡಿದಲ್ಲಿ ಫ್ರೆಂಡ್ಸ್, ಆ ರೀತಿಯಾಗಿ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ವಿಡಿಯೋನ ಯಾವ ರೀತಿಯಾಗಿ ಎಡಿಟ್ ಮಾಡುವಂಥ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡಿದ್ರೆ ಆ ರೀತಿಯಾಗಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡುವಂಥ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಬನ್ನಿ ಫ್ರೆಂಡ್ಸ್. ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಎಡಿಟ್ ಮಾಡೋಂತ ನಮ್ಗೆ ತೋರಿಸ್ತದೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಯಾವ್ದಾದ್ರು ಮೆಟೀರಿಯಲ್ಲು, ಯಾವ್ದಾದ್ರು ಡೌನ್ಲೋಡ್, ಯಾವ್ದಾದ್ರು PNG ಡೌನ್ಲೋಡ್ ಮಾಡಿ ಹೇಳಿದರೆ, ಯಾವುದಾದ್ರು ಇಮೇಜ್ ಡೌನ್ಲೋಡ್ ಮಾಡಿ ಹೇಳಿದರೆ, ಯಾವುದಾದ್ರು ಸಾಂಗ್ ಕೊಟ್ಟರೆ, ಯಾವುದಾದ್ರು ಸಾಂಗ್ ಲಿರಿಕ್ಸ್ ಕೊಟ್ಟರೆ ಅದೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಹತ್ತಿರುತ್ತೆ, ಮೆಟೀರಿಯಲ್ ಲಿಂಕ್ ಹತ್ತಿರುತ್ತೆ. ನೀವು ಹೋಗಿ ಅದ್ರ ಮೂಲಕ ಹೋಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿಂದ ನೀವು ಮೆಟೀರಿಯಲ್ ಡೌನ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ನಮ್ಮ ಇನ್ಸ್ಟಾ ID ಕೊಟ್ಟಿರ್ತೀವಿ, ಅಲ್ಲಿ ಬಂದು DM ಮಾಡ್ಬೋದು. ಅದ್ರ ಮೂಲಕ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನಿಮ್ಮ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡಿದ್ರಲ್ಲ ಆ ರೀತಿ ವಿಡಿಯೋನ ಕ್ರಿಯೇಟ್ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ ನಂತರ ಏನು ಮಾಡಬೇಕಂದ್ರೆ ವಿಡಿಯೋ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕೈತೆ. ವಿಡಿಯೋ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲೊಂದು ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಡೈರೆಕ್ಟಾಗಿ ನಿಮಗೆ ಗ್ಯಾಲರಿಗೆ ಬರುತ್ತೆ. ಗ್ಯಾಲರಿಯಲ್ಲಿ ಫಸ್ಟ್ನೇದಾಗಿ ಇಲ್ಲಿ ಬ್ಲಾಕ್ ಅಂತ ಒಂದು ಆಪ್ಷನ್ ಇರುತ್ತೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಒಂದು ಟಿಕ್ ಆಪ್ಷನ್ ಇರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಡೈರೆಕ್ಟಾಗಿ ಬ್ಲ್ಯಾಕ್ ಸ್ಕ್ರೀನನ್ನು ನಿಮ್ಮ ಲೇಯರ್ ಮೇಲೆ ಬರುತ್ತೆ. ಲೇಯರ್ ಮೇಲೆ ಬಂದ ನಂತರ ಇದರ ಡ್ಯೂರೇಷನನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ತೀವಿ. ಇದ್ರ ಡ್ಯೂರೇಷನ್ ನಾನು ಇನ್ಕ್ರೀಸ್ ಮಾಡ್ಕೊಳ್ತಾ ಫ್ರೆಂಡ್ಸ್. ನೀವು ನೋಡ್ಬೋದು, ಇದ್ರ ಡ್ಯೂರೇಷನ್ ನಾನು 22 ಸೆಕೆಂಡ್ ಮೇಲೆ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡಿದ್ದೀನಿ. ಇನ್ಕ್ರೀಸ್ ಮಾಡಿಕೊಂಡ ನಂತರ ಇದನ್ನು ಸ್ಪ್ಲಿಟ್ ಮಾಡ್ತೇನೆ ಫ್ರೆಂಡ್ಸ್. ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿಕೊಂಡ ನಂತರ ನಿಮಗೆ ಬೇಕಾದ ಸೆಕೆಂಡ್ನಷ್ಟು ವಿಡಿಯೋನ ಡ್ಯೂರೇಷನ್ ಇಟ್ಕೊಂಡ ನಂತರ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಈ ಸದ್ದ ಒಂದು ಟೆಂಪ್ಲೇಟನ್ನು ಕೊಟ್ಟಿರ್ತೀನಿ, ಅದು ನಮ್ಮ ಚಾನಲಲ್ಲಿ ಇರುತ್ತೆ, ಹೇಳಿದ್ರು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ PIP ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ನೀವು ನೋಡ್ಬೋದು. ಇದು PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿ ಇರುತ್ತೆ. ಗ್ಯಾಲರಿಯಲ್ಲಿ ಹೋದ ನಂತರ ನೀವು ಆ ಲೇಯರ್ನ ಕೊಟ್ಟಿರ್ತೀನಿ, ಅದು ಡೌನ್ಲೋಡ್ ಮಾಡ್ಕೊಂಡ ನಂತರ ತಂದು ಈ ಲೇಯರ್ ಮೇಲೆ ಪೇಸ್ಟ್ ಮಾಡಿ. ಈ ಲೇಯರ್ ಮೇಲೆ ತಂದ ನಂತರ ವಿಡಿಯೋ ಆಪ್ಷನ್ ಮಗಲ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ವಿಡಿಯೋ ಪೂರ್ತಿಯಾಗಿ ಫಿಲ್ ಆಗುತ್ತೆ ಫ್ರೆಂಡ್ಸ್. ಫಿಲ್ ಆದ ನಂತರ ಈ ರೀತಿಯಾಗಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಆದ ನಂತರ ನೀವೇನು ಮಾಡ್ಕೊಂಡ್ರೆ ಇದಕ್ಕೆ ಒಂದೊಂದಾಗಿ ಇಮೇಜನ್ನು ಸೆಟ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಅದಕ್ಕಾಗಿ ನೀವೇನು ಮಾಡ್ಕೊಂಡ್ರೆ ರಿಟರ್ನ್ ಆಗಿ ನೀವೇನು ಮಾಡ್ಬೇಕಂದ್ರೆ PIP ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಟರ್ನ್ PIP ಲೇಯರ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ರೀಡೈರೆಕ್ಟಾಗಿ ಏನು ನಿಮ್ಮ ಗ್ಯಾಲರಿ ಇರುತ್ತೆ. ಗ್ಯಾಲರಿಲಿ ಹೋದ ನಂತರ ವಿಡಿಯೋ ಆಪ್ಷನ್ ಮೇಲೆ ಸೆಲೆಕ್ಟ್ ಇರುತ್ತೆ, ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಒಂದೊಂದಾಗಿ ಫೋಟೋನ ಸೆಲೆಕ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನಾವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ವಿಡಿಯೋ ಆಪ್ಷನ್ ಮೇಲೆ ಇದೊಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಫುಲ್ ಆಗುತ್ತೆ ಫ್ರೆಂಡ್ಸ್. ಫಿಲ್ ಆದ ನಂತರ ಕೆಳಗಡೆ ರಿಟರ್ನ್ ಆಗಿ ಫಸ್ಟ್ ವಿಡಿಯೋನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಬ್ಯಾಕ್ ಹೋಗುತ್ತೆ. ಬ್ಯಾಕ್ ಹೋದ ನಂತರ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಬೇಕೈತೆ. ಮುಂದೆ ಲೇಯರ್ನು ಮುಂದೆ ಇನ್ಕ್ರೀಸ್ ಮಾಡಿಕೊಂಡ ನಂತರ ಇಲ್ಲಿ ನೀವು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಮಾಡಿಕೊಂಡಂಥ ಒಂದು ಫಿಲ್ಟರ್ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಒಂದು ಅಡ್ಜಸ್ಟ್ಮೆಂಟ್ ಒಂದು ಬರುತ್ತೆ. ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಶಾರ್ಚಿಸ್ಟ್ ಹತ್ತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಡ್ಯೂರೇಷನನ್ನು ಇನ್ಕ್ರೀಸ್ ಮಾಡ್ಕೊಳುತ್ತೆ. ಇದ್ರ ಡ್ಯೂರೇಷನ್ ನಾನು 50ಗೆ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನೊಂದು ಕಂಟ್ರೆಸ್ಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡ ನಂತರ ಇಲ್ಲಿ ಟಿಕ್ ಆಪ್ಷನ್ ಇರುತ್ತೆ, ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ವಿಡಿಯೋ ಪೂರ್ತಿಯಾಗಿ ಅಪ್ಲೈ ಆಗುತ್ತೆ. ಇದಾದ ನಂತರ ನೀವೇನು ಮಾಡ್ಕೊಂಡ್ರೆ ರಿಟರ್ನಾಗಿ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಕ್ರೋಮಕಿ ಆಪ್ಷನ್ ಮೇಲೆ ಒಂದು ಬ್ಲೆಂಡ್ ಆಪ್ಷನ್ ಇರುತ್ತೆ, ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಸ್ಕ್ರೀನ್ ಹತ್ತಿರುತ್ತೆ, ಮೂರನೇ ಆಪ್ಷನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಕ್ಲಿಕ್ ಮಾಡಿಕೊಂಡಂಥ ಸಂಪೂರ್ಣವಾಗಿ ಬ್ಲ್ಯಾಕ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದು ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ರಿಮೂವ್ ಆದ ನಂತರ ನೀವೇನು ಮಾಡ್ಕೊಂಡ್ರೆ ಇದನ್ನು ಹಾಗೆ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ ನಂತರ ಇಲ್ಲಿ ರಿಟರ್ನ್ ಆಗಿ ವೈಟ್ ಸ್ಕ್ರೀನ್ ಬರುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ತೋರಿಸ್ತೀವಿ. ವೈಟ್ ಸ್ಕ್ರೀನ್ ಬಂದ ನಂತರ ಬೇರೆ ಬ್ಯಾಕ್ಗ್ರೌಂಡಲ್ಲಿ ಫೋಟೋನ ಮೇಲೆ ಕ್ಲಿಕ್ ಮಾಡಿಕೊಂಡು ಉಳಿದಿರೋ ಫೋಟೋ ಏನು ಮಾಡ್ಕೊಳಕ್ಕಂದ್ರೆ ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ರಿಟರ್ನ್ ಆಗಿ ಒಂದು ನೆಕ್ಸ್ಟ್ ಫೋಟೋನ ಆ್ಯಡ್ ಮಾಡ್ಕೊಳ್ಳುತ್ತೆ. PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಏನು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಫೋಟೋನ ಆ್ಯಡ್ ಮಾಡ್ಕೊಳ್ತೀರ. ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ನೀವು ನೋಡ್ಬೋದು ಇದೇ ರೀತಿಯಾಗಿ ಪ್ರತಿಯೊಂದು ನೀವು ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ವಿಡಿಯೋ ಆಪ್ಷನ್ ಮಗಲ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಹಾಗೆ ವಿಡಿಯೋನ ಮುಂದೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡ ನಂತರ ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಹೋಗುತ್ತೆ. ಹೋದ ನಂತರ ಇದೇ ರೀತಿಯಾಗಿ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡ ನಂತರ ರಿಟರ್ನ್ ಆಗಿ ವೈಟ್ ಸ್ಕ್ರೀನ್ ಬಂದ ನಂತರ ಏನು ಬೇಕಂದ್ರೆ ನೀವು
ಫೋಟೋ ಆಪ್ಷನ್ ಮೇಲೆ ಇರಿಸ್ಕೊಳ್ಬೇಕಾಗುತ್ತೆ, ಸ್ಪ್ಲಿಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇರ್ತಾಗಿ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡ್ಕೊಂಡ ನಂತರ ರೀಟಾಗಿ ನೆಕ್ಸ್ಟ್ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕಾಗ್ತೈತೆ. ನೆಕ್ಸ್ಟ್ ಫೋಟೋ PIP ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಏನು ಮಾಡ್ಕೊಂಡ್ರೆ ವಿಡಿಯೋ ಕೊನೆ ತನಕ ಸ್ವಲ್ಪ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಆಗಲಿ ಅಂದರೆ ಈ ರೀತಿಯಾಗಿ ಜೂಮ್ ಮಾಡಿ ನೀವು ಈ ರೀತಿಯಾಗಿ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಲೆಫ್ಟ್ ರೈಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ರೀತಿಯಾಗಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಂತ ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಬ್ಯಾಕ್ಗ್ರೌಂಡಲ್ಲಿ ಹೋಗ್ತದೆ. ಬ್ಯಾಕ್ಗ್ರೌಂಡಲ್ಲಿ ಹೋದ್ರಂತ ರಿಟರ್ನಿಗೆ ಕರೆಕ್ಟಾಗಿ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು ಫೋಟೋನ. ಈ ರೀತಿಯಾಗಿ ಹೆಚ್ಚುವರಿ ಫೋಟೋನ ಈ ರೀತಿ ಸ್ಪ್ಲಿಟ್ ಮಾಡೋದು, ಇವ್ರ ಫೋಟೋನ ಡಿಲೀಟ್ ಮಾಡೋದು ಫ್ರೆಂಡ್ಸ್. ಈ ರೀತಿ ಮಾಡಿದ ನಂತರ ನೆಕ್ಸ್ಟ್ ಫೋಟೋ ಆಪ್ಷನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡು ಇದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಇಂಪೋರ್ಟ್ ಮಾಡಿಕೊಂಡಂತ ನೆಕ್ಸ್ಟ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಇರ್ತಾವೆ ಬ್ಯಾಕ್ಗ್ರೌಂಡಲ್ಲಿ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡಲ್ಲಿ ಹೋದ ನಂತರ ರಿಟರ್ನ್ ಆಗಿ ಇರ್ತಾವೆ ಅಡ್ಜಸ್ಟ್ ಮಾಡ್ತಾ ಬರಬೇಕಾಗುತ್ತೆ ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟ್ ಆದ ನಂತರ ರಿಟರ್ನ್ ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಬಹುದು ಫ್ರೆಂಡ್ಸ್. ಇರ್ತಾವೆ ಪ್ರತಿಯೊಂದು ಫೋಟೋನ ಇದೇ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ವಿಡಿಯೋ ಸ್ಟಾರ್ಟಿಂಗ್ ಲೇಯರಲ್ಲಿ ಬರಬೇಕು ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟಿಂಗ್ ಲೇಯರಲ್ಲಿ ಬಂದ ನಂತರ ರಿಟರ್ನ್ ಆಗಿ PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದು ನಿಮಗೆ ವಿಡಿಯೋನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಟೆಕ್ಸ್ಟ್ ಸ್ಕ್ರೀನ್ ವಿಡಿಯೋ ಕೊಟ್ಟಿರ್ತೀನಿ. ಇದ್ರ ಮೇಲೆ ನಾನು ಲೇಯರ್ ಮೇಲೆ ತಂದು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಟೆಕ್ಸ್ಟ್ ಸ್ಕ್ರೀನ್ ಲೇಯರ್ ಈ ರೀತಿಯಾಗಿರುತ್ತೆ. ಇದನ್ನ ಏನು ಮಾಡ್ಕೊಂಡು ವಿಡಿಯೋ ಆಪ್ಷನ್ ಮೇಲೆ ಒಂದು ಆಪ್ಷನ್ ಇರುತ್ತೆ, ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ವಿಡಿಯೋ ಫುಲ್ ಆಗುತ್ತೆ. ಸ್ವಲ್ಪ ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಎನಿಮೇಷನ್ ಇರುತ್ತೆ ಫ್ರೆಂಡ್ಸ್. ಇದು ಟೆಕ್ಸ್ಟ್ ಸ್ಕ್ರೀನ್ ಎನಿಮೇಷನು. ಹಾಗೆ ಮುಂದೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ್ರೆ ಕ್ರೋಮಕಿ ಆಪ್ಷನ್ ಮೇಲೆ ಬ್ಲೈಂಡ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಸಲ ಸ್ಕ್ರೀನ್ ಹಾಕಬಾರ್ದು ಫ್ರೆಂಡ್ಸ್. ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ್ರೆ ಮಲ್ಟಿಪ್ಲೇ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂತಂದರೆ ಇದು ಬ್ಲ್ಯಾಕ್ ಸ್ಕ್ರೀನ್ ಇದ್ದರೆ ಇಟ್ಟೆ ಸ್ಕ್ರೀನ್ ಅಪ್ಲೈ ಮಾಡೋಕ್ಕೈತೆ. ಉಳಿದ ಕಲರ್ಗಳಲ್ಲಿ ಇದ್ರೆ ಫ್ರೆಂಡ್ಸ್ ಅದನ್ನು ವೈಟ್ ಸ್ಕ್ರೀನ್ ಇರುತ್ತೆ. ಅದಕ್ಕಾಗಿ ನಾವು ಮಲ್ಟಿಪ್ಲೇಯನ್ನು ಹಾಕಿದೆ ಫ್ರೆಂಡ್ಸ್. ಅದಕ್ಕಾಗಿ ಬ್ಲ್ಯಾಕ್ ಸ್ಕ್ರೀನ್ ಇದ್ದರೆ ಇಟ್ಟೆ ಸ್ಕ್ರೀನ್ ಅಂತ ಅಪ್ಲೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಈ ರೀತಿಯಾಗಿ ಟೆಕ್ಸ್ಟ್ ಎನಿಮೇಷನ್, ಸಾಂಗ್ ಎನಿಮೇಷನ್ ಕೊಡ್ತೀವಿ ಫ್ರೆಂಡ್ಸ್. ಇದಕ್ಕೆ ಒಂದು ಟೆಂಪ್ಲೇಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಆ ಟೆಂಪ್ಲೇಟನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಡ್ತೀವಿ. ನೀವು ಜಾಯ್ನ್ ಆಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಅದಕ್ಕೆ ರಿಟರ್ನ್ ಆಗಿ ನೀವು ಏನು ಮಾಡ್ಕೊಂಡ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ರಿಟರ್ನ್ ಆಗಿ ನಿಮಗೆ ಗ್ಯಾಲರಿಲಿ ಹೋಗುತ್ತೆ. ಗ್ಯಾಲರಿಲಿ ಹೋದ ನಂತರ ಆ ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ವಿಡಿಯೋ ಲೇಯರ್ ಮೇಲೆ ಬರುತ್ತೆ. ಇಲ್ಲಿ ವಿಡಿಯೋ ಆಪ್ಷನ್ ಮೇಲೆ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ವಿಡಿಯೋ ಫಿಲ್ ಆಗುತ್ತೆ. ಇದಾದ ನಂತರ ರಿಟರ್ನ್ ಆಗಿ ನೀವು ಏನು ಮಾಡ್ಕೊಂಡು ಬ್ಲೈಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಲ್ಟಿಪ್ಲೈನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ಬ್ಯೂಟಿಫುಲ್ಲಾಗಿ ನಿಮ್ಮ ವಿಡಿಯೋಲ್ಲಿ ಬರುತ್ತೆ ಫ್ರೆಂಡ್ಸ್. ಯಾವ ರೀತಿಯಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಬರುತ್ತೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ವಿಡಿಯೋ ಇರುತ್ತೆ ಅಂತ ನಾನು ಫಿಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ನೋಡಿದ್ರಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಇನ್ಶಾಟ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ವಿಡಿಯೋನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ರಿ ಫ್ರೆಂಡ್ಸ್. ಈ ರೀತಿಯಾಗಿ ಸಿಂಪಲ್ಲಾಗಿ ಇನ್ಶಾಟ್ ಅಪ್ಲಿಕೇಶನಲ್ಲಿ ನೀವು ವಿಡಿಯೋನ ಕ್ರಿಯೇಟ್ ಮಾಡೋದು ಫ್ರೆಂಡ್ಸ್. ವಿಡಿಯೋನ ಇಷ್ಟ ಆದರೆ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಇನ್ನೂವರೆಗೆ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವುದೇ ಟೆಂಪ್ಲೇಟು ಯಾವುದಾದ್ರೂ ನಾನು ನಿಮಗೆ ಮೆಟೀರಿಯಲ್ ಲಿಂಕು ಏನಾದರೂ ಹೇಳಿದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗೋಣ ಫ್ರೆಂಡ್ಸ್.